ಅವಘಡಗಳು ನಡೆದರೂ ಕೂಡ ಯಾಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಮರದ ಕೊಂಬೆ ಬಿದ್ದು ಸಾವು, ಪಾರ್ಕ್ ಗೇಟ್ ಬಿದ್ದು ಸಾವು, ಇಷ್ಟೆಲ್ಲ ಆದರೂ ಕೂಡ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿಲ್ಲ. ಅನಾಹುತಕ್ಕೆ ಆಹ್ವಾನ ಎನ್ನುವಂತಿದೆ ಬೆಸ್ಕಾಂನ ಎಲೆಕ್ಟ್ರಿಕಲ್ ಪೋಲ್ಸ್. ಯಾವಾಗ ಏನು ದುರ್ಘಟನೆ ನಡೆಯುತ್ತೆ ಅಂತ ಗೊತ್ತಿಲ್ಲ. ಎಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ ನಾವು ತೋರಿಸ್ತೀವಿ ನೋಡಿ. ರಸ್ತೆಗಳಲ್ಲಿ ಡೇಂಜರ್ ವಿದ್ಯುತ್ ಕಂಬಗಳು ದುಸ್ಥಿತಿಯಲ್ಲಿದ್ರೂ ತೆರವು ಮಾಡದೆ ನಿರ್ಲಕ್ಷ್ಯ. ಅಪಾಯಕ್ಕೆ ಬಾಯಿ ತೆರೆದಿವೆ ಎಲೆಕ್ಟ್ರಿಕ್ ಪೋಲ್ಸ್. ಎದ್ದೇಳು ಬೆಸ್ಕಾಂ ಪಬ್ಲಿಕ್ ರಿಯಾಲಿಟಿ ಚೆಕ್. ಸಿಲಿಕಾನ್ ಸಿಟಿಯಲ್ಲಿ ಮರದ ಕೊಂಬೆ ಬಿದ್ದು ಸಾವು, ಗೇಟ್ ಬಿದ್ದು ಸಾವು ಅನ್ನೋ ಪ್ರಕರಣಗಳು ಇತ್ತೀಚೆಗಷ್ಟೇ ನಡೆದಿದೆ. ಯಾರದ್ದೋ ನಿರ್ಲಕ್ಷ್ಯಕ್ಕೆ ಅಮಾಯಕರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಇದೀಗ ನಗರದಲ್ಲಿ ವಿದ್ಯುತ್ ಕಂಬಗಳು ಬೀಳುವ ಹಂತಕ್ಕೆ ತಲುಪಿವೆ. ಆತಂಕ ಮೂಡಿಸುತ್ತಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿನ ವಿದ್ಯುತ್ ಕಂಬಗಳು ಸಂಪೂರ್ಣ ಸ್ಕೆಲಿಟನ್ ರೀತಿಯಾಗಿ ಅಪಾಯದ ಮುನ್ಸೂಚನೆ ಕೊಡ್ತಿದ್ದಾವೆ. ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ ನೋಡಿ. ರಿಯಾಲಿಟಿ ಚೆಕ್. ರಾಮಮಂದಿರ ರಸ್ತೆ. ರಾಜಾಜಿನಗರದ ರಾಮಮಂದಿರ ರಸ್ತೆ ದೃಶ್ಯ ಇದು. ವಿದ್ಯುತ್ ಕಂಬದ ಬುಡ ಸಂಪೂರ್ಣ ಅಸ್ಥಿ ಪಂಜರದ ರೀತಿಯಾಗಿದೆ. ಯಾವ ಕ್ಷಣದಲ್ಲಾದರೂ ಅನಾಹುತವಾಗುವ ಆತಂಕ ಮೂಡಿಸುತ್ತಿದೆ. ಬೆಸ್ಕಾಂ ವಿಚಾರಗಳು ಗೊತ್ತಿದ್ದು ಸುಮ್ಮನೆ ಇರುತ್ತೋ ಅಥವಾ ಗೊತ್ತಿಲ್ಲದೆ ಸುಮ್ಮನೆ ಇರುತ್ತೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಡೇಂಜರಸ್ ಅನ್ನೋಂಥ ಪರಿಸ್ಥಿತಿಯಲ್ಲಿ ಹಲವು ರೀತಿಯಾದಂಥ ಕಂಬಗಳಿರುವಂಥದ್ದು, ವಿದ್ಯುತ್ ಕಂಬಗಳು. ಇತ್ತೀಚೆಗಷ್ಟೇ ಪಬ್ಲಿಕ್ ಟಿವಿಯಲ್ಲಿ ಆ ಕೇಬಲ್ಗಳು ಅಂದರೆ ಬೇಕಾಬಿಟ್ಟಿಯ ಕೇಬಲ್ಗಳನ್ನು ಬಿಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಆದರೆ ಈಗ ಗಮನಿಸ್ಬೋದು, ಇದು ಯಾವಾಗ ಬೇಕಾದರೂ ಬೀಳುತ್ತಾ ಅನ್ನೋ ಥರದ ಪರಿಸ್ಥಿತಿಯಲ್ಲಿ, ದುಸ್ಥಿತಿಯಲ್ಲಿ ಈ ವಿದ್ಯುತ್ ಕಂಬ ಇರುವಂಥದ್ದು. ಇದು ರಾಜಾಜಿನಗರದ ರಾಮ ಮಂದಿರ ರಸ್ತೆಯಲ್ಲಿರುವಂಥ ವಿದ್ಯುತ್ ಕಂಬ. ಇದು ಒಂದು ರೀತಿ ಸಂಪೂರ್ಣ ಈ ಸ್ಕೆಲಿಟನ್ ಅಂತ ಏನು ಹೇಳ್ತೀವಿ, ಸ್ಕೆಲಿಟನ್ ರೀತಿಯಾಗಿ ಕಂಡು ಬರ್ತಾ ಇದೆ. ಆ ಕಂಬ ಯಾವಾಗ ಬೇಕಾದರೂ ಕೂಡ ಬೀಳುವಂಥ ಹಂತವನ್ನು ತಲುಪಿರುವಂಥದ್ದು. ಪ್ರಮುಖವಾದಂಥ ರಸ್ತೆ ಇದು. ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತವೆ. ಮತ್ತು ಬ್ಯುಸಿಯಾಗಿರುವಂಥ ರಸ್ತೆ ಯಾವಾಗಲೂ ಕೂಡ ಬ್ಯುಸಿಯಾಗಿರುತ್ತೆ. ಇಂಥ ರಸ್ತೆಯಲ್ಲಿ ಈ ರೀತಿಯಾಗಿ ಕಂಬ ಹಾಳಾಗಿರುವಂಥದ್ದು, ಯಾವಾಗ ಬೇಕಾದಂಥ ಬೀಳುವಂಥ ಪರಿಸ್ಥಿತಿಯಲ್ಲಿ ಈ ಕಂಬ ಇದ್ದರೂ ಕೂಡ ಯಾಕೆ ಅದನ್ನು ಚೇಂಜ್ ಮಾಡುವಂಥದ್ದು ಅದು ಯಾವುದೂ ಕೂಡ ಮಾಡದೇ ಇರುವಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಉಂಟು ಮಾಡುತ್ತೆ. ಇದೊಂದೇ ಕಡೆ ಅಲ್ಲ, ಹಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಇರುವಂಥದ್ದು. ಕೂಡಲೇ ಏನು ಬೆಸ್ಕಾಂ ಈ ರೀತಿಯಾದಂಥ ಕಂಬಗಳನ್ನು ಚೇಂಜ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ನಿರ್ವಹಣೆ ಮಾಡಬೇಕು. ನಿರ್ವಹಣೆ ಮಾಡದೇ ಇರುವಂಥದ್ರಿಂದ ಈ ರೀತಿಯಾಗಿ ಡ್ಯಾಮೇಜ್ಗಳಾಗಿರುವಂಥದ್ದು. ಕೂಡಲೇ ಇದನ್ನು ಅಂದರೆ ಅನಾಹುತ ಆಗೋದಕ್ಕೂ ಮೊದಲೇ ಈ ಥರದ ಕಂಬಗಳನ್ನು ತೆರವು ಮಾಡಿ ರಿಪ್ಲೇಸ್ ಮಾಡೋದಕ್ಕೆ ಮುಂದಾಗಬೇಕಾಗುತ್ತೆ ಬೆಸ್ಕಾಂ. ಇಲ್ದಿದ್ರೆ ಅನಾಹುತ ಗ್ಯಾರಂಟಿ ಆಗುತ್ತೆ. ರಿಯಾಲಿಟಿ ಚೆಕ್. ಬಸವೇಶ್ವರನಗರ. ಬಸವೇಶ್ವರನಗರ ಮುಖ್ಯ ರಸ್ತೆಯಲ್ಲಿನ ಈ ವಿದ್ಯುತ್ ಕಂಬಕ್ಕೆ ಯಾವುದೇ ಕನೆಕ್ಷನ್ ಇಲ್ಲ. ಅವಶ್ಯಕತೆಯೇ ಇಲ್ಲದೇ ಇದ್ರೂ ಡ್ಯಾಮೇಜ್ ಆಗಿರುವ ಕಂಬವನ್ನ ತೆರವು ಮಾಡದೆ ಹಾಗೆ ಬಿಡಲಾಗಿದೆ. ಬಸವೇಶ್ವರನಗರ ಮುಖ್ಯ ರಸ್ತೆಯಲ್ಲೇ ಇರುವ ಈ ಕಂಬ ಸೀಳು ಬಿಟ್ಟಿದೆ. ಫುಟ್ಪಾತ್ ಮೇಲೆ ಸಂಚರಿಸುವಾಗ ಏನಾದ್ರೂ ಅನಾಹುತವಾದ್ರೆ ಯಾರು ಹೊಣೆ? ರಿಯಾಲಿಟಿ ಚೆಕ್. ಬಸವೇಶ್ವರನಗರ ಮುಖ್ಯ ರಸ್ತೆ. ಇನ್ನು ಬಸವೇಶ್ವರನಗರ ಮುಖ್ಯ ರಸ್ತೆಯಲ್ಲಿ ಒಂದಲ್ಲ ಎರಡಲ್ಲ 3-4 ಕಂಬಗಳು ಡೇಂಜರಸ್ ಸ್ಥಿತಿಯಲ್ಲಿವೆ. ಸಾವಿರಾರು ವಾಹನಗಳು ಸಂಚರಿಸುವ ರಸ್ತೆ ಇದು. ಫುಟ್ಪಾತ್ ಮೇಲೆ ಸಾರ್ವಜನಿಕರು ಓಡಾಡ್ತಾರೆ. ಇಂಥ ಸ್ಥಳಗಳಲ್ಲಿ ವಿದ್ಯುತ್ ಕಂಬಗಳು ಈ ಮಟ್ಟಿಗೆ ದುಸ್ಥಿತಿಯಲ್ಲಿವೆ. ನೋಡಿದ್ರಲ್ಲ, ಇವು ಜಸ್ಟ್ ಸ್ಯಾಂಪಲ್ ಮಾತ್ರ. ಈ ರೀತಿಯ ಡೇಂಜರಸ್ ಪೋಲ್ಗಳು ನಗರದ ಹಲವು ಭಾಗಗಳಲ್ಲಿ ಹಲವು ಇದ್ದಾವೆ. ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರತಂಡದ ವಿವಾದ ಈಗ ಮತ್ತೊಂದು ಮಜಲನ್ನು ಪಡ್ಕೊಂಡಿದೆ. ಚಿತ್ರತಂಡದ ವಿರುದ್ಧ ಇವತ್ತು ಕೋರ್ಟ್ಗೆ ದಾಖಲೆಯನ್ನು ಸಲ್ಲಿಸಿ ನಟಿ ರಮ್ಯಾ ದೂರು ಸಲ್ಲಿಕೆಯನ್ನು ಮಾಡಲಿದ್ದಾರೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರತಂಡ ಅನುಮತಿ ಇಲ್ಲದೆ ತಮಗೆ ಸಂಬಂಧಪಟ್ಟ ದೃಶ್ಯಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅಂತ ನಟಿ ರಮ್ಯಾ ಕೋರ್ಟ್ ಮೆಟ್ಟಿಲು ಏರಿದರು. ಇತ್ತೀಚೆಗಷ್ಟೇ ಅವರು ಕೋರ್ಟ್ಗೆ ಹಾಜರಾಗಿದ್ದರು ಕೂಡ. ಚಿತ್ರದಲ್ಲಿರುವ ತಮಗೆ ಸಂಬಂಧಿಸಿರುವ ದೃಶ್ಯಾವಳಿಗಳನ್ನು ತೆಗೆದುಹಾಕುವಂತೆ ನಿರ್ಮಾಪಕರಿಗೆ ಲೀಗಲ್ ನೋಟಿಸ್ ಕೂಡ ಸರ್ವ್ ಮಾಡಿ 1 ಕೋಟಿ ಪರಿಹಾರವನ್ನು ನಟಿ ರಮ್ಯಾ ಅವರು ಕೇಳಿದರು. ಸದ್ಯ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಇದು ಕಾರಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಹಾಜರಾಗಿ ಒಂದಷ್ಟು ದಾಖಲೆಗಳನ್ನು ಸಲ್ಲಿಸುವ ಸಾಧ್ಯತೆ ಇದೆ ನಟಿ ರಮ್ಯಾ ಅವರು. ಜೊತೆಗೆ ಚಿತ್ರದಲ್ಲಿರ್ತಕ್ಕಂಥ ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ದೃಶ್ಯಾವಳಿಗಳನ್ನು ತೆಗಿಬೇಕು, ತಮಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ರಮ್ಯಾ ಕೋರ್ಟ್ ಮೆಟ್ಟಿಲೇರಿದ್ರು. ಆ ಪ್ರಕರಣದ ವಿಚಾರಣೆ ಸದ್ಯ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಇವತ್ತು ರಮ್ಯಾ ಕೋರ್ಟ್ಗೆ ಹಾಜರಾಗ್ತಾರೆ.